ಅಮ್ಮ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣೋ, ಆಯಿತು, ಹೋಗ್ಬಿಟ್ಪಾ. ಅತ್ತೆ, ಮನೆ ಹೊರಗಡೆ ಎಲ್ಲ ಕೆಲಸ ಮುಗೀತು. ಈಗ ತಿಂಡಿಗೆ ಏನು ಮಾಡೋದು ಅತ್ತೆ? ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಇನ್ನೂ ತಮ್ಮ ತಾವೇ ವಾಲಂಟಿಯರಿಯಾಗಿ ಏನು ತಿಂಡಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದೇನು ಅಂತ ಬುದ್ಧಿ ಕಳ್ಸೋಳು ನಿಮ್ಮವ್ವ. ನಿಮ್ಮ ಮಾವನಿಗೆ ಶುಗರ್ ಐತೆ, ಅವ್ರಿಗೆ ಒಂದೆರಡು ರಾಗಿ ರೊಟ್ಟಿ ಮಾಡು. ನನಗೆ ಅನ್ನದ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ. ನನಗೊಂದು ಸ್ವಲ್ಪ ಚಪಾತಿ ಮಾಡಿ ಪಲ್ಯ ಮಾಡಿಬಿಡಿ ಏನಾದರೂ. ಆಮೇಲೆ ನಿಮ್ಗೆ ಏನು ಬೇಕೋ ಮಾಡ್ಕೊ. ಸರಿ ಅತ್ತೆ, ಆಯಿತು. ಅಮ್ಮ, ಯಾಕೋ ಇವತ್ತು ನಮ್ಮ ಮನೆಯವರು ಬಿಸಿಬೇಳೆ ಭಾತ್ ತಿನ್ನಬೇಕು ಅಂತ ಅನ್ಕೊತಿದ್ದಾರೆ. ಅದಕ್ಕೆ ಬಿಸಿಬೇಳೆ ಭಾತ್ ಮಾಡಕ್ಕೆ ಹೇಳ್ತೀಯ ನಿನ್ನ ಸೊಸೆಗೆ? ಅಯ್ಯೋ ಮಗಳೇ, ನಿನ್ಗೂ ಅಳಿಯಂದ್ರಿಗೂ ಇಲ್ಲ ಅಂತ ಹೇಳ್ತೀನೇನವ. ಇರು, ಈಗಲೇ ಹೇಳ್ತೀನಿ. ಲೇ ಗೀತಾ, ಗೀತಾ. ಏನತ್ತೆ? ಏನೋ ಅಳಿಯಂದ್ರಿಗೆ ಬಿಸಿಬೇಳೆ ಭಾತ್ ತಿನ್ನಬೇಕು ಅಂತ ಅನಿಸ್ತೈತಂತೆ. ಇವತ್ತು ತಿಂಡಿಗೆ ಬಿಸಿಬೇಳೆ ಭಾತೆ ಮಾಡಿಬಿಡು ನಿಮ್ಗೆಲ್ಲರಿಗೂ. ಅದು ಅತ್ತೆ, ನಾನು ಬಾತ್ ಮಾಡೋದಕ್ಕಾಗಲೇ ರೆಡಿ ಮಾಡಿ ಒಗ್ಗರಣೆ ಹಾಕಿ ಎಲ್ಲನೂ ಕುಕ್ಕರ್ಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಬಂದಿದ್ದೀನಿ ಅತ್ತೆ. ಇನ್ನೇನು ಬಾತ್ ಆಗೋಗುತ್ತೆ. ಬೇಕಾದ್ರೆ ನಾಳೆ ಮಾಡೋಣ ಬಿಸಿಬೇಳೆ ಭಾತ್ನ. ಓಹೋ, ಏನಕ್ಕೆ? ನಮಗೆಲ್ಲ ಯಾಕೆ ಮಾಡಿಕ್ಬೇಕು ಅಂತನಾ? ಆಯಿತು ಬಿಡಿ, ಗೊತ್ತಾಯ್ತು. ಏನು ನಾವೊಂದು ಕೇಳಿ ತಿಂಡಿ ಮಾಡಿಕ್ಕಾಗೋದಿಲ್ಲ ಅಂತ ಅಂದರೆ ಏನರ್ಥ? ನಿಮಗೆ ನಮ್ಮ ಕಂಡ್ರೆ ಅಸಡ್ಡೆ. ಮದುವೆ ಆಗಿದ್ರೆ ಯಾಕೆ ಇದೇ ಮನೇಲಿ ಅವ್ರೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದೀರಾ ಅಲ್ವಾ ನೀವು? ಅಯ್ಯಯ್ಯೋ ಮಾಲಿನಿ, ನೀನು ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಮ್ಮ. ಆ ಥರ ಏನಿಲ್ಲ. ಆಗಲೇ ಕೇಳಿದ್ನ ಅತ್ತೆಗೆ ಏನು ತಿಂಡಿ ಮಾಡೋದು ಅಂತ. ಅವರು ಚಪಾತಿ ಮತ್ತು ರೊಟ್ಟಿ ಹೇಳಿದ್ರು. ನಿಮ್ಗೆ ಏನು ಬೇಕೋ ಮಾಡ್ಕೊ ಅಂತಂದಿದ್ದಕ್ಕೆ ಬಾತ್ ಮಾಡಿಬಿಟ್ಟೆ ಅಮ್ಮ, ಅಷ್ಟೇ. ಲೇ ಗೀತಾ, ಮುಚ್ಚೆ ಬಾಯ ಸಾಕು. ನಿನ್ನ ಅವರಂಗೆ ಆಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಅಳಿಯಂಗೆ ಏನು ಬೇಕೋ ಮಾಡಿಕ್ಬೇಕು. ಮಾವನ ಮನೇಲಿ ಇದ್ದಾರೆ ಅಂತ ಅಂದರೆ ಅಳಿಯಂಗೆ ಬೆಲೆ ಇಲ್ಲ ಅಂತನಾ? ಈಗ ಮರ್ಯಾದಿಂದ ಹೋಗಿ ಆ ಬಾತ್ ಏನು ಮಾಡಿದ್ಯಾ ಅದು ನೀನು ತಿನ್ಕೋ. ಅಳಿಯಂದ್ರಿಗೆ ಬಿಸಿಬೇಳೆ ಬಾತ್ ಮಾಡಿಕೊಡು. ಅತ್ತೆ, ಅದು ಆಗಲ್ಲ ಅತ್ತೆ. ನಾನು ಬೇಕಿದ್ರೆ ನಾಳೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಇವತ್ತು ಬಾತ್ನೇ ಊಟ ಮಾಡಿದರೆ ಆಗ್ತಿತ್ತು ಅತ್ತೆ. ಲೇ, ನಿನ್ನ ಮದುವೆ ಮಾಡ್ಕೊಂಬಂದಿರೋದು ನಾನು ಹೇಳ್ದಂಗೆ ನೀನು ಕೇಳಬೇಕು. ನೀನು ಹೇಳ್ದಂಗೆ ನಾನು ಕೇಳೋದಲ್ಲ. ನೀನು ಏನು ಮಾಡಿರ್ತೀಯ ತಿನ್ನೋಕ್ಕಾಗುತ್ತಾ? ಹೋಗಿ ಈಗಲೇ ಬಿಸಿಬೇಳೆ ಬಾತ್ ರೆಡಿ ಮಾಡೋಗು. ಇನ್ನೇನು ಅಳಿಯಂದ್ರೆ ಎದ್ದು ಬರ್ತಾರೆ ತಿಂಡಿಗೆ. ಆ ತಿಂಡಿ ಹಾಕೊಡೋದು ಬೇಡವಾ? ನೋಡ್ದಮ್ಮ ಅದಕ್ಕೆಯಾ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಅವಳು ಏನು ಮಾಡಿದ್ರೇನೇ? ನೀನು ಈ ಮನೆ ಮಗಳು. ಫಸ್ಟು ನೀನು ತಿನ್ನಬೇಕು. ನೀನು ನಿನ್ನ ಗಂಡ ತಿಂದ ಮೇಲೆ ಮಿಕ್ಕಿದ್ದನ್ನು ಅವಳು ತಿನ್ನಬೇಕು. ಸರಿಯಮ್ಮ, ಹಾಗಾದರೆ ನನ್ನ ಫ್ರೆಂಡ್ಸು ಮೀಟ್ ಮಾಡು ಅಂತ ಹೇಳಿದರು. ಇವಾಗ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬರ್ತೀನಿ. ಸರಿಯಮ್ಮ, ಆಯಿತು. ನೀನು ಹೋಗಿ ನಿನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬಾ. ಮೊದಲು ತಿಂಡಿ ತಿನ್ಕೊಂಡು ಹೋಗು. ಎಷ್ಟು ಗಂಟೆಗೆ ಬರ್ತೀಯಾ? ಸಾಯಂಕಾಲ ಬೇಗ ಬಂದ್ಬಿಡು. ಸರಿಯಮ್ಮ, ಆಯಿತು. ಇವ್ರಿಗೂ ತಿಂಡಿ ಹಾಕೊಟ್ಬಿಟ್ಟು ನಾನು ತಿಂಡಿ ತಿನ್ಬಿಟ್ಟು ಹೊರಡ್ತೀನಿ. ಅತ್ತೆ, ಬಿಸಿಬೇಳೆ ಬಾತು ಮಾಡಿದೆ, ಆಯಿತು. ಆಮೇಲೆ ಅಮ್ಮ ಫೋನ್ ಮಾಡಿದರು. ಇವತ್ತು ಅಮ್ಮನೂ ಅಪ್ಪನೂ ನನ್ನ ನೋಡೋಕ್ಕೆ ಮಾತಾಡ್ಸೋಕ್ಕೆ ಅಂತ ಬತ್ತವ್ರಂತೆ ಅತ್ತೆ. ಬರಲಿ ತಗೋ, ಯಾರು ಬರಬೇಡ ಅಂತ ಹೇಳೋರೆ. ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಏನಾದ್ರು ಬೇಯಿಸ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. ಆಮೇಲೆ ಇಲ್ಲ ಅತ್ತೆ, ನೀವೇನು ಹೇಳ್ತೀರೋ ಅದೇ ಅಡುಗೆ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಏನು ಮಾಡಲಿ ಅತ್ತೆ ಅಡುಗೆನ? ಮೊದಲು ಅಳಿಯಂದ್ರಿಗೂ ಮಗಳಿಗೂ ತಿಂಡಿ ಹಾಕೊಡು. ಅವ್ರಿಗೇನೋ ಕೆಲಸ ಐತಂತೆ, ಹೊರಗಡೆ ಹೋಗ್ತಾರೆ. ಅಮ್ಮ, ಇವರು ಹಾಕೊಳ್ಳೋದು ಬೇಡ ಕಣಮ್ಮ, ನಾನೇ ಹಾಕೊಂಡು ತಿಂತೀನಿ. ನನ್ನ ಗಂಡಂಗೂ ನಾನೇ ಬಡಿಸ್ತೀನಿ. ಕಣ್ಣು ಬಿಟ್ಬಿಡ್ತಾಳೆ. ಎಷ್ಟು ತಿಂತಾರೆ ನಾನು ಒಬ್ಬಳೇ ಮಾಡಬೇಕು ಅಂತವ. ಸರಿ ಅತ್ತೆ, ಎಲ್ಲರದ್ದು ತಿಂಡಿ ಆದಮೇಲೆ ಏನಾದರೂ ಮಾಡಿದ್ರಾಯ್ತು ಬಿಡಿ. ನನಗೂ ತಿಂಡಿ ಹಾಕಂಬ, ಅಲ್ಲೇ ಮೂಲೆ ಕೂತ್ಕೋಬೇಡ. ಅತ್ತೆ, ತಿಂಡಿ ಚಪಾತಿ ಮತ್ತು ಪಲ್ಯ ಮಾಡಿದ್ದೀನಿ, ತಗೊಳ್ಳಿ. ಅಯ್ಯಯ್ಯಯ್ಯಯ್ಯಯ್ಯೋ, ಒಂದು ಚಪಾತಿ ಬೇಯಿಸ್ಕೊಂಬರೋಕ್ಕೆ ಇಷ್ಟೊತ್ತು ಬೇಕಾ ನಿನಗೆ? ಏನು ಅಡುಗೆ ಮಾಡ್ತೀಯೋ ಏನೋ, ಮಾಡಿದ್ದನ್ನೇ ಮಾಡ್ತಾ ನಿಂತಿರ್ತೀಯ ಒಳಗಡೆ. ಕೊಡು, ಅದೇನು ಮಾಡಿದ್ಯಾ ನೋಡ್ತೀನಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಚಪಾತಿ ಏನದು ಕಲ್ಲಿದ್ದಂಗೆ ಐತೆ. ಇಷ್ಟು ಗಟ್ಟಿಗೆ ಮಾಡಿದೆಯಲ್ಲ, ಗೊತ್ತಾಗೋದಿಲ್ವ ನಿನಗೆ? ಚಪಾತಿ ಮಾಡೋಕ್ಕೆ ಬರೋದಿಲ್ವ? ನನ್ನ ಮಗಳು ನೋಡಿ ಕಲಿ ಚಪಾತಿ ಹೆಂಗೆ ಮಾಡಬೇಕು ಅಂತ. ಹೂವು ಥರ ಇರುತ್ತೆ ಮುಟ್ಟಿದ್ರೆ ಚಪಾತಿ. ಸುತ್ತ 4 ಕಡೆನೂ ಸುತ್ತ ಬೇಯಿಸಿರ್ತಾಳೆ. ನೀನು ನೋಡಿದ್ದಿ ಅರ್ಧಂಬರ್ಧ ಬೇಯಿಸ್ಕೊಂಡು ಆ ಸುತ್ತ ಬೆಂದೇ ಇಲ್ಲ. ಬೇಬೆಂತಿ ರೊಟ್ಟಿ ತಗೊಂಬಂದು ಕೊಟ್ಟವಳೆ. ಒಂದು ಚಪಾತಿ ಮಾಡೋಕ್ಕೆ ಬರೋದಿಲ್ಲ ನಿನ್ನ ಯೋಗ್ಯತೆಗೆ. ಥೂ, ನೋಡಿ ಫ್ರೆಂಡ್ಸ್ ಹೇಗೆ ಬೈತಿದ್ದಾರೆ ನಮ್ಮ ಅತ್ತೆ ಅಂತ. ನಾನು ಹೇಗೆ ಅಡುಗೆ ಮಾಡಿದ್ರು ನೋಡಿ ಈ ಥರ ಬೈತಾರೆ. ನಿಮ್ಮ ಮನೆಯಲ್ಲೂ ನಿಮ್ಮ ಅತ್ತೆ ಇದೇ ಥರ ಮಾಡ್ತಾರಾ? ಏನು ನಿಂತಿದೆಯಾ ಇನ್ನೂ? ಹೋಗಿ ಚೆನ್ನಾಗಿ ಬೇಯಿಸ್ಕೊಂಬಾ. ಚಪಾತಿ ಸುತ್ತ ನೀಟಾಗಿ ಬೇಯಿಸ್ಕೊಂಡ್ಬಾ. ಎಣ್ಣೆನೇ ಹಾಕಿಲ್ಲ ಒಂದು ಹನಿನೂ. ಏನು ನಿಮ್ಮ ಅಪ್ಪ ಮನೆ ಅಂದ್ಕೊಂಡಿದ್ಯಾ ಇದು? ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ಬಾ. ಹಿಂಗೆಲ್ಲ ಹಸಿ ತಿಂದರೆ ಹೊಟ್ಟೆ ಹಾಳಾಗೋದಿಲ್ವಾ? ಸರಿ ಅತ್ತೆ, ಆಯಿತು. ಬೇರೆ ಚಪಾತಿ ಮಾಡ್ಕೊಂಬರ್ತೀನಿ ಬಿಡಿ. ಲೇ ಗಿಟಿ, ನಾನು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಕೂತಿರ್ತೀನಿ. ನೀನು ಬಾ ಬೇಗ ಹಿಂದ್ಗಡೆ. ಆಯ್ತು ನಡೀರಿ, ನಾನು ಬರ್ತೀನಿ. ಆಮೇಲೆ ಬಸ್ ಬಂದ್ಬಿಟ್ಟು ಹೊರಟೋಗ್ಬಿಟ್ಟತ್ತು. ಬಸ್ ಬಂದರೆ ಒಂಚೂರು ನಿಲ್ಸಿರಿ, ಬರ್ತೀನಿ ನಾನೇ. ಬರ್ತೀನಿ ಅಂದ್ಕೊಂಡು ಮಾತಾಡ್ಕೊಂಡು ಇಲ್ಲ ನಿಂತ್ಬಿಟ್ಟಿಯಾ? ಬಾ ಜಲ್ದಿ. ಬರ್ತೀನಿ ಕಣ, ನಡ್ರಿ. ಮನೇಲಿ ಬಾಳಾಟ ಏನು ಎತ್ತ ಅನ್ನೋ ಜವಾಬ್ದಾರಿ ನನಗಿರೋದು. ಎಲ್ಲನೂ ಹೇಳ್ಬಿಟ್ಟು ಬರಬಾರ್ದು ಸೊಸೆಗೆ. ಏನು ಅವಳೇ ಮುತುವರ್ಜಿ ತಗೊಂಡು ಮಾಡಂಗವಳ? ಎಂಥದ್ದು ಇಲ್ಲ, ಎಲ್ಲ ಹೇಳಿದ್ಮೇಲೆ ಮಾಡೋದವಳು. ಈಗ ಏನೇನು ಕೆಲಸ ಐತೆ ಏನೇನೆಲ್ಲ ಏನು ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಬರ್ತೀನಿ. ನೀವು ಹೋಯ್ತಾ ಇರಿ ಮುಂದ್ಗಡೆ. ಅಯ್ಯೋ, ಫೋನ್ ಮಾಡಿ ಹೇಳಿದ್ರು ಆಯ್ತದೆ, ಬಾ. ರೀ, ನಿಮ್ಗೆ ಯಾಕೆ ಹೆಣ್ಮಕ್ಳ ವಿಷಯ? ನಡ್ರಿ ನೀವು, ಬರ್ತೀನಿ ನಾನು ಹಿಂಗಡಿಂದ. ಏನಾದರೂ ಮಾಡ್ಕೊಳ್ಳಿ ಅತ್ತಾಗಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಕೂತಿರ್ತೀನಿ. ಇವಳ ಜೊತೆ ಯಾವನು ಹೊಡ್ಕೊಂತಾನೆ ಕೂತ್ಕೊಂಡು. ಲೇ ರಮ್ಯಾ, ನಿನಗೆ ಹೇಳಿದ ಅರ್ಥ ಆಯ್ತಾ? ಮನೇಲಿ ಎಲ್ಲ ಕೆಲಸ ಮಾಡ್ಕೋ. ಆಮೇಲೆ ನಮ್ಮ ಅತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ದಂಗೆ ಕುತ್ಕೊಬಿಟ್ಟು ಫೋನ್ ಉಚ್ತಾವ. ಏನಂದ್ರೆ ನಮ್ಗೆ ಏನು ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೀರೇನತ್ತೆ? ನೀವಿಲ್ಲ ಅಂತಂದ್ರೂ ಮನೆ ಕೆಲಸ ಮಾಡೋಕ್ಕೆ ನನಗೂ ಬರುತ್ತೆ. ಏನು ನೀವು ಇದ್ದೇ ಮಾಡಬೇಕಾಗಿತ್ತಿಲ್ಲ. ನೀವು ಇದ್ರೂ ನಾನೇ ಮಾಡಬೇಕು, ಇಲ್ಲದೇ ಇದ್ರೂ ನಾನೇ ಮಾಡಬೇಕು. ಮಾಡ್ಕೊತೀನಿ ಬಿಡಿ. ಅಯ್ಯಯ್ಯಯ್ಯಯ್ಯಯ್ಯೋ, ಎಷ್ಟು ಬಾಯಿ ಮಾಡ್ತೀಯೇ? ಅತ್ತೆ ಏನೋ ಗೌರವನೇ ಇಲ್ವಲ್ಲ ನಿನ್ನ ಹತ್ರ? ಸೊಸೆ ಅಂತ ನೀವು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅತ್ತೆ ಅಂತ ನಾನು ಗೌರವ ಕೊಟ್ಟು ಮಾತಾಡ್ತೀನಿ. ನೀವು ದುರಂಕಾರದಲ್ಲಿ ಹೆಂಗೆ ಮಾತಾಡ್ತೀರೋ ನಾನು ಹಾಗೆ ಮಾತಾಡ್ತೀನಿ ಅಷ್ಟೇ.
ಓಹೋ ಏನ್ರದಕ್ಕ ಅತ್ತೆ ಸೊಸೆ ಇಬ್ರು ಬಾಗ್ಲ ನಿಂತ್ಕೊಂಡು ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ಒಳ್ಳೇದಾಯ್ತು ಕಣೆ ಸುಧಾ ನೀನು ಬಂದಿದ್ದು. ನಾನು ನನ್ನ ಮಗಳ ಮನೆಗೆ ಹೋಯ್ತಾ ಇದ್ದೀನಿ ಒಂಚೂರ. ಬರೋವರೆಗೂ ಒಂಚೂರು ಮನೆ ಕಡೆ ನೋಡ್ಕೋತಾರೆ. ಅಯ್ಯೋ ನಿನ್ನ ಸೊಸೆನೇ ಅವಳಲ್ಲಮ್ಮ, ಇನ್ನೇನು ನಾನು ನೋಡ್ಕೋಬೇಕು ಹೇಳು? ಅಯ್ಯೋ ಅವಳು ಇದ್ರಿಡ್ಲಿ, ಅವಳೇನು ಹೊರಗೆ ಬರೋದಿಲ್ಲ, ಒಳಗಡೆನೇ ಇರ್ತಾಳೆ. ಹೊರಗಡೆ ಒಂಚೂರು ಓಡಾಡ್ತಾ ಇರ್ತೀರಲ್ಲ, ಅವಾಗ ಒಂಚೂರು ನೋಡ್ಕೋತಾರೆ. ಸರಿ ಆಯ್ತು ಬಿಡೋರು ಅದಕ್ಕೆ. ಈಗೇನು ಮಗಳು ಕರ್ಕೊಬರಕ್ಕೆ ಹೋಯ್ತಾ ಇದೆಯಾ ಇಲ್ಲ ನೋಡ್ಕೊಂಬರಕ್ಕೆ ಹೋಯ್ತಾ ಇದೆಯಾ? ಅಯ್ಯೋ ಮೊನ್ನೆ ನಮ್ಮ ನಾದ್ನಿ ಬಂದಿರಲಿಲ್ವಾ? ನಮ್ಮ ನಾದ್ನಿ ಯಾರೋ ಡಾಕ್ಟರ್ಸ್ ಚೆನ್ನಾಗಿ ನೋಡ್ತಾರೆ, ಅವ್ರ ಕೈಗುಣ ತುಂಬ ಚೆನ್ನಾಗೈತೆ, ಮಕ್ಕಳು ಆಗದೆ ಇದ್ರೂ ಮಕ್ಕಳಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂಚೂರು ಮಾತಾಡ್ಬಿಟ್ಟು ಅವ್ರ ಅತ್ತೆ ಹತ್ರ ಕರ್ಕೊಂಬರೋಣ ಅಂತ ಹೋಯ್ತಾ ಇದ್ದೀನಿ. ಇಲ್ಲೇ ಕರ್ಕೊಬತ್ತೀನಿ, ಕರ್ಕೊಂಬಂದು ಒಂಚೂರು ಡಾಕ್ಟ್ರಿಗೆ ತೋರಿಸಿ ಮಕ್ಕಳಾಗ ಮಾಡ್ತೀನಿ. ನನ್ನ ಮಗಳಿಗೊಂದು ಮಗು ಆಗಿಬಿಟ್ರೆ ಅಷ್ಟೇ ಸಾಕು ಕಣಮ್ಮ. ಆಯ್ತು ತಗೋರು, ಅದಕ್ಕೆ ಒಳ್ಳೆಯವ್ರಿಗೆ ಸ್ವಲ್ಪ ನಿಧಾನಕ್ಕಾದ್ರೂ ಒಳ್ಳೇದಾಗೇ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಮತ್ತು ಮಗಳನ್ನ ಇಲ್ಲಿಗೆ ಕರ್ಕೊಬತ್ತೀನಿ ಅಂತ ಹೋಯ್ತಾ ಇದೆಯಾ? ಇದೇನು ಬ್ಯಾಗಿಗೆಲ್ಲ ಇಟ್ಕೊಂಡು ಹೊಂಟಿದೀಯಾ? ಅಯ್ಯೋ ತಾಯಿ, ನೀನು ಬ್ಯಾಗ್ ಇಟ್ಕೊಂಡು ಹೊಂಟಿದೀಯಾ ಅಂತ ಹೇಳ್ತಾ ಇದೀಯಾ? ನಾನೇನಾರು ಹಂಗೆ ಹೋಗ್ಬಿಟ್ರೆ ಮಗಳ ಕರ್ಕೊಬತ್ತೀನಲ್ಲ ಇಲ್ಲಿಗೆಯಾ, ಇಲ್ಲೇ ಮಾಡ್ಕೊಟ್ರಾಯ್ತು ಅಂತವ ಅವ್ರ ಅತ್ತೆ ಸುಮ್ಮನಿರ್ತಾಳ. ಅವ್ರ ಮನೇಲೊಬ್ಳು ನಾದ್ನಿ ಬೇರೆ ಅವಳಲ್ಲವ, ಎರಡೂ ರಾಕ್ಷಸಿಗಳು. ಏನು ನನ್ನ ಮಗಳನ್ನ ಹುರಿದು ಮುಕ್ತವ ಹಂಗೇನೇನೆ. ಅವ್ರ ಹತ್ರ ಯಾಕೊಂದು ಮಾತು ಕೇಳಬೇಕು ನನ್ನ ಮಗಳು? ಅದಕ್ಕೆ ನನ್ನ ಕೈಲಾಗಿದ್ದು ಒಂದು ಸ್ವಲ್ಪ ತಗೊಂಡು ಹೋಯ್ತಾ ಇದ್ದೀನಿ, ನೋಡೋಣ. ಇನ್ನೂ ಅವರು ಮಗಳು ಕಳಿಸ್ತೀನಿ ಅಂತ ಏನೂ ಹೇಳಿಲ್ಲ, ಅವ್ರ ಅತ್ತೆ ಸ್ವಲ್ಪ ಸರಿ ಇಲ್ಲ, ಕಳಿಸೋದು ಡೌಟು. ಆದರೆ ಏನಾದರೂ ಮಾಡಿ ಕರ್ಕೊಂಡೇ ಬರಬೇಕು. ಏನು ಮಾಡೋದು, ನನ್ನ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ? ಅದು ನಿಜನೇ ಕನಕ, ನಮ್ಮ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಿದೆ ಬೇರೆಯವ್ರು ಯೋಚನೆ ಮಾಡ್ತಾರೆ ಹೇಳು. ಸರಿ ಆಯಿತು ಬಿಡು, ಹೆಂಗೋ ಒಳ್ಳೇದಾಗಲಿ, ಕರ್ಕೊಂಬಂದು ಡಾಕ್ಟ್ರಿಗೆ ತೋರಿಸು. ಹ್ಞೂ ಕನಸುದ, ಅದಕ್ಕೆ ಹೋಯ್ತಾ ಇದ್ದೀನಿ ಕರ್ಕೊಂಬರೋಣ ಅಂತನೇನೆ. ಸರಿ ಮತ್ತೆ ಗೌಡ್ರು ಆಗಲೇ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋದ್ರು. ನಾನು ಹಿಂದ್ಗಡೆನೇ ಹೋಯ್ತೀನಿ, ಇಲ್ಲ ಅಂತಂದರೆ ಒದ್ರಾಡ್ತಾರೆ ನಿಂತ್ಕೊಂಡಲ್ಲಿ. ಸರಿ ಕನಕ ಆಯಿತು, ನೀನು ಹೋಗು, ಮನೆ ಕಡೆ ನೋಡ್ಕೊತಿರ್ತೀನಿ ಹೋಗು. ಸರಿ ಕನಸುದ, ನಾನು ಹಿಂಗೆ ಬರ್ತೀನಿ. ಲೇ ರಮ್ಯಾ, ಮನೆ ಕಡೆ ಹುಷಾರು, ನಾನು ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಳಗಡೆ ಬಾಗ್ಲಾಕ ಕೂತ್ಬಿಟ್ಟಿಯಾ? ಬರ್ತೀನಿ, ಫೋನ್ ಮಾಡ್ತೀನಿ ನಾನು ನಿನಗೆ, ಯಾವುದನ್ನೂ ಫೋನ್ ಮಾಡ್ತೀನಿ, ಬರೋದಾದ್ರೆ ಫೋನ್ ಮಾಡ್ತೀನಿ, ಅಡುಗೆ ಮಾಡಿಟ್ಟಿರು ಒಂಚೂರ. ಸರಿ ಅತ್ತೆ ಆಯ್ತು, ಅದು ಎಷ್ಟು ಸರಿ ಹೇಳಿದನ್ನೇ ಹೇಳ್ತಾ ಕೂತ್ಕೋತೀರಾ? ನಾನು ನೋಡ್ಕೊತೀನಿ ಬಿಡಿ, ಹಂಗೇನಾರು ಇದ್ರೆ ಫೋನ್ ಮಾಡ್ತೀನಿ ನಿಮಗೆ. ನೀವು ಬರ್ಬೇಕಾದ್ರೆ ಒಂದು ಫೋನ್ ಮಾಡ್ಕೊಂಬನ್ನಿ, ಅಡುಗೆ ಮಾಡ್ತೀನಿ. ಸರಿ ಆಯಿತು ಬಿಡು, ನಾನು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗ್ತೀನಿ. ನಿಮ್ಮ ಮಾವ ಆಮೇಲೆ ಇನ್ನು ಕೈಯ ಅನ್ನಕ್ಕೆ ನಿಂತ್ಬಿಡ್ತಾರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ. ನೋಡಿದ್ರೆ ಆಂಟಿ ಯಾವ ಥರ ಮಾತಾಡ್ತಾರೆ ನಮ್ಮ ಅತ್ತೆ ಅಂತವ? ಏನು ನಮಗೇನು ಮನೆ ಬಾಳಾಟದ ಬಗ್ಗೆ ನಮಗೇನು ಜವಾಬ್ದಾರಿ ಇರೋದಿಲ್ವಾ? ನೋಡಿ ಯಾವ ಥರ ಮಾತಾಡೋದ್ರು, ಏನು ಜವಾಬ್ದಾರಿನೇ ಇಲ್ಲ, ಫೋನ್ ನೋಡ್ಕೊಂಡು ಒಳಗಡೆನೇ ಇರ್ತಾಳೆ ಅನ್ನೋ ಥರ. ನಾನೇನು ಕೆಲಸ ಮಾಡೋದವಾ ಹೇಳಿ? ನೀವು ನೋಡಿಲ್ವ ನನ್ನ ಕೆಲಸ ಮಾಡೋದು? ಇಲ್ಲಮ್ಮ, ನೀನು ಮಾಡ್ತೀಯಾ, ಆದರೆ ಏನೋ ನಿಮ್ಮ ಅತ್ತೆ ಏನೋ ಒಂದು ಮಾತಾಡ್ತಾಳೆ, ಏನೋ ದೊಡ್ಡವಳು ಅನುಸರಿಸ್ಕೊಂಡು ಹೋಗವ, ಮನೇಲಿ ಜಗಳ ಆಡ್ಕೋಬೇಡಿ. ಸರಿ ಬಿಡಿ ಆಂಟಿ, ನೀವೆಲ್ಲಿ ಬಿಟ್ಕೊಡ್ತೀರಾ ನಿಮ್ಮ ಸ್ನೇಹಿತರ? ಬಿಡಿ ಹೋಗಲಿ, ನಾನು ಹೇಳೋದೇ ತಪ್ಪ ಕಾಣಿಸುತ್ತೆ ನಿಮಗೆ ಇನ್ನೂ ಹೇಳೋಕ್ಕೆ ಹೋದರೆ. ಯಾರಮ್ಮ ನಿನಗೆ ತಪ್ಪು ಅಂತ ಹೇಳಿದ್ದು? ಹಂಗಲ್ಲ, ಮನೆಯಲ್ಲಿ ಸುಮ್ಮನೆ ಗಲಾಟೆಗಳು ಮಾಡ್ಕೋಬೇಡಿ, ಆರಾಮಾಗಿರಿ, ಜಗಳ ಗಿಗ್ಲ ಬೇಡ ಅಂತ ಹೇಳಿದೆ ಅಷ್ಟೇ. ಸರಿ ಆಂಟಿ, ಬನ್ನಿ ಕಾಫಿ ಕೊಡ್ತೀನಿ, ಕಾಫಿ ಕುಡ್ಕೊಂಡು ಹೋಗ್ರಂತೆ. ಇಲ್ಲಮ್ಮ ರಮ್ಯಾ, ಮನೇಲಿ ಸ್ವಲ್ಪ ಕೆಲಸ ಐತೆ, ನಾನು ಈ ಕಡೆನೇ ಹೋಯ್ತಾ ಇದ್ನಾ, ರಾಧಕ್ಕ ಹೊರಗಡೆ ನಿಂತಿಲ್ಲಲ್ಲ ಬ್ಯಾಗ್ ಇಟ್ಕೊಂಡು, ಅದಕ್ಕೆ ಹಂಗೆ ಬಂದೆ ಏನು ಅಂತ ಕೇಳೋಣ ಅಂತವ. ಸರಿ ಆಯಿತು ಬಿಡು, ನಾನು ಇನ್ನು ಹೊರಡ್ತೀನಿ. ಹುಷಾರು ಕಣವ ಮನೆ ಹತ್ರ ಬರ್ತೀನಿ ಬಿಡು, ಮಧ್ಯಾಹ್ನ ಮೇಲೆ ಹಂಗೆ ಓಡಾಡ್ಕೊಂಡು ಬರ್ತೀನಿ. ಯಾವಾಗ ಬರ್ತಾಳಂತೆ ರಾಧಕ್ಕ? ಅಯ್ಯೋ ಅವರು ಯಾವಾಗ ಬರ್ತೀನಿ ಅಂತ ಏನೂ ಹೇಳಿಲ್ಲ, ಫೋನ್ ಮಾಡ್ತೀನಿ ಅಂತ ಹೋಗವ್ರೆ, ನೋಡೋಣ ಯಾವಾಗ ಬರ್ತಾರೆ ಅಂತವ. ಸರಿ ಕಣಮ್ಮ ಆಯಿತು, ನಾನೇನು ನೋಡ್ತೀನಿ. ಎಲ್ಲ ಒಂದೇ ಇವ್ರು 3 ಜನ ಗೆಳತಿರವರಲ್ಲ, ಯಾವಾಗಲೂ ಒಂದೇ ಇವರು. ಏನು ಹೇಳಿದ್ರು ತಪ್ಪಾಗೇ ಇರುತ್ತೆ. ಮೇಲೆ ನಾನೊಂದು ಹೇಳೋದು, ಅವ್ರೋಗಿ ನಮ್ಮ ಅತ್ತೆ ಹತ್ರ ಇನ್ನೊಂದು ಹೇಳೋದು, ಅದು ಹೋಗಿ ಇನ್ನೊಂದು ಥರ ಜಗಳಕ್ಕಾಗೋದು, ಅದೆಲ್ಲ ಆಗಬೇಕು. ಸುಮ್ಮನೆ ನನ್ನ ಪಡೆಗೆ ನಾನು ಇರೋದು ಒಳ್ಳೇದಲ್ವಾ?